ನಮೋ ಭಗವತೆ ತಸ್ಮೈ ಸರ್ವತಃ ಪರಮಾಯತೆ ಸರ್ವಪ್ರಾಣಿಹೃದಿಸ್ಥಾಯ ವಾಮನಾಯ ನಮೋ ನಮಃ. ಯಾವುದೀಗ ಸ್ವಪ್ನಾಂತಂ ಜಾಗರಿತ ಅಂತಂಚ ಅದೇ ವಿಷಯ ಬಂದಿತ್ತು ಅಂತ ಹೇಳಲಿಲ್ಲ. ಸ್ವಪ್ನ ಅಂತ ಅಂದರೆ ಏನು? ಎಚ್ಚರ. ಜಾಗೃತ ಅಂತ ಅಂದ್ರೇನು? ಎಚ್ಚರ, ಮಲಗು. ಎರಡೇ ಅವಸ್ಥೆ ಹೇಳಿದರು. ಕಾರಣ ನಮಗೆ ಕಾಣೋದಿಲ್ಲ. ಆದ್ದರಿಂದ ಯೈದಂ ಮಧ್ವದಂ ವೇದಾತ್ಮಾನಂ ಜೀವಮಂತಿಕಾತ್ ಈಶಾನಂ ಭೂತಭವ್ಯಶ್ಚ ನ ತಥೋ ವಿಜುಗುಪ್ಸತೆ. ಇದೇ ರೀತಿ ಇದರಲ್ಲಿ ಬಂದಿತ್ತು. ತತ್ರ ಕೋಮೋಹ ಕಶ್ಯೋಕ ಏಕತ್ವಮನುಪಶ್ಚಾತ ಅಂತ ಬಂದಿತ್ತು. ಅದೇ ರೀತಿ ಈ ರೀತಿ ಗೊತ್ತಾದ ಮೇಲೆ ವಿಜುಗುಪ್ಸತೆ, ಜುಗುಪ್ಸೆ ಆ ರೀತಿ ಅರ್ಥ ಅಲ್ಲ, ಜುಗುಪ್ಸ. ನಾವು ಕಾಪಾಡ್ಕೋತೇವೆ ಭಾವನೆ ಹೋಗಿಬಿಡುತ್ತಾಗ. ಇವರು ಯಾವಾಗಲೂ ನಮ್ಮನ್ನು ಕಾಪಾಡ್ತಾರೆ. ಎಷ್ಟೋ ಜನ ಒಂಟಿಯಾಗಿರ್ತೇವೆ, ನಾವಿರ್ತೇವೆ, ಹೆಲ್ಪ್ಲೆಸ್ ಅಂತ ಕರೀತಾನೆ. ಸಪೋರ್ಟ್ ಈಗ ಸರಿಯಾಗಿ ಇವತ್ತು ನಾವು ಯಾವಾಗಲೂ ಹೆಲ್ಪ್ಲೆಸ್, ವಿಥೌಟ್ ಗಾಡಿ ಏನಾಗ್ತೀವಿ ನಾವೀಗ? ಹೆಲ್ಪ್ಲೆಸ್. ಯಾವಾಗ ದೇವ್ರ ಬಗ್ಗೆ ಗೊತ್ತಾಗುತ್ತೋ ನಮಗೇನಾಗುತ್ತಾಗ? ದೇವರಿದ್ದಾನೆ, ರಕ್ಷಣೆ ಮಾಡ್ತಾನೆ, ಗುಣಪೂರ್ಣ, ದೋಷ ದೂರ, ಎಲ್ಲ ಕಡೆ ಇದ್ದಾನೆ, ಒಳಗೆ ಇದ್ದಾನೆ, ಭಯ ಹೋಗಿಬಿಡುತ್ತಾಗ. ಯಾತಕ್ಕೆ? ಇಲ್ಲೇ ಏನು ಸಮಸ್ಯೆನೇ ಇಲ್ಲ. ಊಟಕ್ಕೆ ಏನು ಮಾಡ್ತೀರಿ? ಕ್ಯಾರಿಯರ್ ಇದೆ ಅಂತ ತೋರಿಸ್ತದೆ ತಕ್ಷಣ. ನಂಬಿಕೆ ಕಳ್ಕೊಂಡ್ಬಿಟ್ಟ ಬಜೀತಾಗ. ನಾವು ಹೊರಗೆ ಕ್ಯಾರಿಯರ್ ಇದ್ದರೆ ಧೈರ್ಯ ಬರುತ್ತಲ್ಲ, ಒಳಗೆ ದೇವರಿದ್ದಾನೆ. ಆದ್ದರಿಂದ ಏನು ಬರಬಾರ್ದು? ಭಯ. ತಥೋ ನ ವಿಜುಗುಪ್ಸತೆ ಆತ್ಮಾನಂ ಗೋಪ್ತುಂ ನ ಇಚ್ಛತಿ. ತನಗೆ ಪ್ರೊಟೆಕ್ಷನ್ ದೇವರಿದ್ದಾನೆ, ನಿಶ್ಚಿಂತೆ. ಇವತ್ತು ನಾವೆಲ್ಲ ಯೋಚನೆ ಮಾಡಬೇಕು. ಎಲ್ಲ ಡೆಲ್ಲಿಗೆ ಹೋಗ್ತಿದ್ದಾನೆ, ಅಲ್ಲಿ ಇಷ್ಟೊಂದು ಊಟದ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಇದೆ, ಎಲ್ಲ ವ್ಯವಸ್ಥೆ ಇದೆ. ಆಗಲೇ ಇಂಥವ್ರು ಇದ್ದಾರೆ, ಕಾಂಟ್ಯಾಕ್ಟ್ ರಿಸರ್ವ್ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಪ್ರತಿಯೊಬ್ಬರು ಬರ್ತಾರೆ, ಇಷ್ಟು ನಂಬಿಕೆ ಇದೆ. ಆಫ್ಟರ್ ಡೆತ್ ಏನು ಮಾಡ್ತೀವಿ? ಏನು ಗ್ಯಾರಂಟಿ ಇಲ್ಲ. ವ್ಯವಸ್ಥೆ ಇದೆ ನಮಗೆ. ಯಾತಕ್ಕೆ? ನೋಡಿ, ಈ ದಾನ ಮಾಡಿದ್ದೇನೆ, ಅದು ವ್ಯವಸ್ಥೆ, ಈ ದಾನ ಅದನ್ನು ಮಾಡಿದ್ದೇನೆ, ಇದು ಮಾಡಿದ್ದೆ, ಅದು ಸಿಗುತ್ತೆ, ಎಲ್ಲ ಕರೆಕ್ಟ್ ಮಾಡ್ಕೊಬಿಟ್ಟಿದ್ದಾರೆ, ರಿಸರ್ವ್. ಅರ್ಥ ಆಯ್ತಾ ಈಗ? ಅದಕ್ಕೆ ಯೋಗಕ್ಷೇಮಂ ಮಹಾಮ್ಯಹಂ. ಇದಕ್ಕೆಲ್ಲ ಹೆಡ್ ಯಾರಿದ್ದಾರೆ? ದೇವರಿದ್ದಾನೆ. ಅವ್ನು ಹೇಳಿದ್ದನ್ನು ಮಾಡಿದ್ದೇವೆ, ಆಯ್ತು ಅಷ್ಟೇ. ಅವ್ನು ಹೇಳಿದ್ದನ್ನು ಮಾಡಿದ್ರೆ ಏನು ಮಾಡ್ಕೋಬೇಕಾತ? ನಮ್ಮನ್ನು ಕಾಪಾಡಲೇಬೇಕಾದ್ರೆ ಮಾಡ್ಕೊಂಡು. ಆ ಉತ್ತರ ಕೊಡಲಿಕ್ಕೆ ಎಷ್ಟರಿಗೆ ಬರುತ್ತೆ ಈಗ? ಇಲ್ಲ. ಅದಕ್ಕೆ ರಾಯರಂತ ಏನು ಮಾಡಿ ಏನು ಯೋಚನೆ ಇಲ್ಲ ಅವ್ರಿಗೆ. ಯಾತಕ್ಕೆ? ಯಾಕೆ? ಫುಲ್ಲು ದೇವರಲ್ಲಿ ನಂಬಿಕೆ ಇದೆ. ತಿಳಿತಾ? ಸಾಕ್ಷಿ ಹಯಾಶ್ಚೋತ್ರೆ ಅಂತ ತಮ್ಮ ಭಕ್ತರಿಗೆ ಅಷ್ಟು ಆಶ್ವಾಸನೆ ಕೊಟ್ಟಾಗ ಕಾಣ್ತಾ ಈ ವಿಶ್ವಾಸ ಬರಬೇಕು. ಜ್ಞಾನ ಬಂದ ಮೇಲೆ ಏನಿರಬೇಕದು? ಖಂಡಿತ ಆಗುತ್ತೆ. ಬಂದಿದ್ದಾನೆ, ಕೆಲಸ ಆಗೇ ಆಗುತ್ತೆ. ರಿಸರ್ವೇಷನ್ ಆದಾಗ ಧೈರ್ಯವಾಗಿ ಹೋಗಿ ಇಷ್ಟೆಲ್ಲ ಹೇಗೆ ತೊಗೊಂಡು ಹೋಗ್ತಾನೆ. ಅಕಸ್ಮಾತ್ ಇಲ್ಲ ಅಂದ್ರೆ ಏನು ಮಾಡ್ತಾನೆ? ಒಂದು ವಿಶ್ವಾಸ ಇದು, ಚೀಟಿ ಇದೆ, ಇದ್ರ ಪ್ರಕಾರ ಆಗೇ ಆಗುತ್ತೆ. ಶಾಸ್ತ್ರನೇ ಚೀಟಿ ಇದ್ದಾಗೆ, ಶಾಸ್ತ್ರದಲ್ಲಿ ಹೇಳಿದ್ದಾರೆ, ನಡೆದೇ ನಡೆಯುತ್ತೆ. ಆ ವಿಶ್ವಾಸ ಬರಬೇಕು. ಅದಕ್ಕೆ ಇದಂ ಮಧ್ವದಂ, ಮಧು ಅಂದರೆ ಆನಂದ, ಆನಂದ ಕೊಡತಕ್ಕಂಥ ವಿಷಯಗಳಿವೆಲ್ಲ ಕೂಡ ವೇದ ತಿಳ್ಕೊಂಡು ಬಿಟ್ರೆ ಆತ್ಮಾನಂ ಜೀವಮಂತಿಕ. ದೇವರು ಎಷ್ಟು ಹತ್ತಿರದಲ್ಲಿದ್ದಾನೆ ಪರಮಾತ್ಮ, ದೂರ ಇಲ್ಲ, ಭಾಳ ಹತ್ತಿರ ಇದ್ದಾನೆ. ಎಲ್ಲ ಕಡೆ ನಮ್ಮ ಒಳ್ಳೆ ಮನೆ ಸುತ್ತಮುತ್ತ ಎಲ್ಲ ಸಿಗುತ್ತೆ ಅಂತ ಹೇಳ್ತಾರಲ್ಲ, ಎಲ್ಲ ಪೋಸ್ಟ್ ಆಫೀಸ್ ಹತ್ರ, ಸಿನಿಮಾ ಥಿಯೇಟ್ರ್ ಹತ್ರ, ಎಲ್ಲ ಹೋಗ್ಬಿಟ್ರೆ ಎಲ್ಲ ಹತ್ತಿರ ಇದೆ. ದೇವ್ರ ಹತ್ರ ಹೋದರೆ ಎಲ್ಲ ಒಳಗೆ ಎಲ್ಲ ಇಲ್ಲೇ ಬಂದುಬಿಡುತ್ತೆ ಕೂತಲ್ಲಿ. ಎಂ ಸುಖಿ ಕಾಮಯತೆ ಅರ್ಥ ಮಾತ್ರ. ಜೀವಶಾಂತಿಗೆ ಅದು ಯಾವಾಗಲೂ ಒಳ್ಳೆ ಪ್ಲೇಸ್ ಆದಷ್ಟು ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮೂಡಿಸ್ತಾರೆ ಒಳಗೆ ಎಲ್ಲ ಸಿಕ್ಬಿಡೋದ್ರಿಂದ ಹೈಯೆಸ್ಟ್ ಪ್ಲೇಸ್ ಅದು, ಎಲ್ಲಿ ಹುಡ್ಕೊಂಡು ಹೋಗಲೇಬೇಕಾಗಿಲ್ಲ. ಜೀವಸ್ಯ ಅಂತಿಕೆ. ಇನ್ನೂ ತಮಾಷೆ ಅಂದರೆ ಜೀವನಿಗೆ ತಾನು ಹತ್ತಿರ ಅಲ್ಲ, ದೇವರು ತನಗಿಂತ ಹತ್ತಿರ. ಯಾತಕ್ಕೆ? ಒಳಗಿರೋದ್ರಿಂದ ಎಲ್ಲ ಕಡೆಯಿಂದ ಹತ್ತಿರ ಆಗ್ತಾನೆ ದೇವರು. ದೇವರು ನಮ್ಮೊಳಗಿರೋದ್ರಿಂದ ನಮಗಿಂತ ಹತ್ತಿರ ಇರೋದು. ನಾವು ಹಿಂದೆ ಮುಟ್ಕೋಬೇಕಾದ್ರೆ ಮಧ್ಯೆ ದೇವರಿದ್ದಾನೆ. ಅದು ಯಾರ ಹತ್ತಿರ? ನಮ್ಮ ಬೆನ್ನ ಹತ್ರನ, ನಮ್ಮ ದೇವರ ಹತ್ರನ? ದೇವರೇ ಹತ್ತಿರ. ಅದನ್ನೆಲ್ಲ ಯೋಚನೆ ಮಾಡಬೇಕು. ಸ್ವಯಂ ಅದೆಲ್ಲ ಅನುಭವ ಆಗುತ್ತೆ. ಅನುಭವ ಬಂದ ಮೇಲೆ ಏನಾಗತ್ತದ? ಅವ ಏನು ನಿಶ್ಚಿಂತೆ ಆಗಿರ್ತಾರೆ. ಜೀವೋ ಅಂತಿಕೆ ಭವತಿ. ಜೀವ ಹತ್ತಿರ ಅಲ್ವಲ್ಲ, ಹತ್ತಿರ ಯಾರೋ? ದೇವರೇ ಹತ್ತಿರ. ವಸ್ತುವಂತರ ಸಿಹಿ ದೂರ ದ್ವರತ್ವಮ್ ಆಗಿದೆ. ದ್ವರತ್ವಮ್ ಅಲ್ಲ, ದೂರತ್ವಮ್ ಅಂತಿಕತ್ವಮ್ಮ. ಯಾವಾಗ ಹತ್ತಿರ ದೂರ ಅಂತ ಯಾವಾಗ ಕರೀತಾರೆ ಗೊತ್ತಾ? ಎರಡು ವಸ್ತು ಬೇರೆ ಆಗಿದ್ರೆ. ಸೊ ದೇವರು ಹತ್ತಿರ ಇದ್ದಾರೆ ಅಂದರೆ ಐಕ್ಯ ಹೇಳಿದ್ರು, ಹೇಳಿದರು, ಭೇದ ಹೇಳಿದ್ರು, ಭೇದ ಹೇಳಿದ್ದಾರೆ. ದೂರ ಅಂದರೂ ಕೂಡ ಭೇದನೆ ಬರಬೇಕು. ಒಂದೇ ವಸ್ತುವಿಗೆ ಹತ್ತಿರ ದೂರ ಪ್ರಶ್ನೆ ಬರೋದಿಲ್ಲ. ಆದ್ದರಿಂದ ದೇವರು ಬೇರೆ ಅಂತ ಅರ್ಥ. ಪ್ರತಿಯೊಂದನ್ನು ಸೇರಿಸ್ತಾ ಹೋಗ್ತಾರೆ. ಎಲ್ಲಿ ಹೋದರೂ ದ್ವೈತ ಪ್ರತಿಪಾದನೆಯ ಹೊರತು ಬೇರೆ ಇಲ್ಲ. ಅದನ್ನೇನು ಮಾಡಬೇಕು? ಇದೆಲ್ಲ ಸೆಕೆಂಡರಿಯಿಂದ ಬಿಟ್ಟು ಬಿಡಬೇಕಷ್ಟೆ. ಹಾಗೆ ಬಿಟ್ಟರೆ ಉಪನಿಷತ್ತು ಹೇಗಾಗುತ್ತದು? ಸಾಧ್ಯನೇ ಇಲ್ಲ. ಜೀವಶಾಂತಿಕೆ ನಹಿ ಸ್ವಯಂ ಜೀವೋ ಅಂತಿಕೆ ಭವತಿ ವಸ್ತುವಂತರಸ್ಯ ಹಿ ದೂರತ್ವಂ ಅಂತಿಕತ್ವಂ ವಾ. ಯಹ ಪೂರ್ವಂ ತಪಸೋ ಅಜಾತಮತ್ ಯಹ ಪೂರ್ವಂ ಅಜಾಯತ ಗುಹಾಂ ಪ್ರವಿಶ್ಯ ತಿಷ್ಠಂತಂ ಯೋ ಮತ್ತೆ ಭೂತೇಭ್ಯ ಆಗಿಬಿಟ್ಟಿದೆ. ಭೂತೇಭಿರ್ವ್ಯಪಶ್ಯತಿ ತೇತದ್ವೈತತೆ. ಪರಮಾತ್ಮ ಮೊದಲಿನಿಂದನೂ ಜೊತೆಗೆ ಇದ್ದಾನೆ. ಗುಹಾಂ ಪ್ರವಿಶ್ಯ ತಿಷ್ಠ, ಹೃದಯ ಗುಹೆಯೊಳಗೂ ಇದ್ದಾನೆ. ಯೋ ಭೂತೇಭಿ ವ್ಯಪಶ್ಯತಿ, ಅವನು
ಭೂತೇಭಿ ವಿಭೂತೇಭಿ ಅಂದರೆ ಭೂತಗಳಿಂದ ಪ್ರಾಣಿಗಳಿಂದ ನೋಡಲ್ಪಡ್ತಾನೆ. ದೋಣಗಳನ್ನು ಅವನೇ ನೋಡ್ತಾನೆ. ದೇವರು ಸಾಕ್ಷಾತ್ ಯಾರೂ ನೋಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಅವ್ರ ವಿಷಯ ಏನು ಗೊತ್ತಿದೆ ಅದಕ್ಕೆ ಜಾಸ್ತಿ ದೇವರಿಗೆ ಗೊತ್ತಿದೆ. ಜಾಸ್ತಿ ಅಂದ್ರೇನು ಪರಿಪೂರ್ಣವಾಗಿ ಗೊತ್ತಿದೆ ದೇವರಿಗೆ. ನಮ್ಮ ಬಗ್ಗೆ ಪೂರ್ತಿ ಗೊತ್ತಿಲ್ಲ. ಅದಕ್ಕೆ ಸ್ಟೂಡೆಂಟ್ ಹೇಗೆ ಅಂತ ಬೆಸ್ಟ್ ಕೇಳ್ತಾರೆ. ಅದಕ್ಕೆ ಅವನೇ ನಾನು ತಿಳ್ಕೊಂಬಿಟ್ಟಿರ್ತಾನೆ. ಇವ್ರು ಹೇಳ್ತಾರೆ ಅವ್ನು ಇವನು ಇಷ್ಟೇ ಅಂತ ಹೇಳ್ತಾರಲ್ಲ. ಅದು ಇವ್ಯಾಲ್ಯೂಯೇಟ್ ಮಾಡಬೇಕಾದ್ರೆ ಇನ್ನೊಬ್ಬರು ಮಾಡಬೇಕಾದ್ರೆ ದೇವರು ಎಲ್ಲರನ್ನೂ ಮಾಡ್ತಾನೆ. ನಮಗಿಂತ ಎಲ್ಲರಿಗಿಂತ ಹೆಚ್ಚು ಎಲ್ಲರೂ ವ್ಯಾಲ್ಯೂ ಮಾಡೋದು ದೇವರು ಒಬ್ಬನೇ. ಆದ್ದರಿಂದಾಗಿಯೇ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತ, ನನಗೆ ಗೊತ್ತು ನಿನಗೆ ಗೊತ್ತಿಲ್ಲ ಅಂತೇಳಿ. ಅಮ್ನಾಭ್ಯಶ್ಚ ಭೂತೇಭ್ಯ ಮತ್ತೆ ಹೋಗಿಬಿಟ್ಟಿದೆ. ತಮೋ ನಾಮ್ನ ಶಿವಾದಪಿ ಪೂರ್ವಂ ಯೋಜನಯಾಮಾಸ ಪೂರ್ವಾಜಾತಂ ಚತುರ್ಮುಖಂ. ಅಮ್ನಾಮಭ್ಯಶ್ಚ ಭೂತೇಭ್ಯ ತಪೋ ನಾಮ್ನಃ ಶಿವ. ಭೂತಗಳು ಅಮ್ನ ಅಂತ ಹೇಳಿದರೆ ಭೂತಗಳು ಪ್ರಾಣಿಗಳು ಅಂತ ಅರ್ಥ. ತಪಸ್ಸು ಅಂದರೆ ರುದ್ರದೇವರು ಅಂತ ಅರ್ಥ. ಪೂರ್ವಂ ಯೋಜನಯಾಮಾಸ ಅವರಿಗಿಂತ ಮುಂಚಿತವಾಗಿ ಪೂರ್ವಾಜಾತಂ ಚತುರ್ಮುಖಂ ಮೊದಲು ಹುಟ್ಟಿದ್ದ್ಯಾರೋ ಬ್ರಹ್ಮದೇವರು. ಅದಕ್ಕೆ ಆದ್ಯರು ಅಂತ ಅವ್ರ ಹೆಸರು. ಸ್ವಾತ್ಮಾನಂತ್ಯ ಗುಹಾ ಸಂಸ್ಥಂ ಸರ್ವಭೂತೈ ಸಹಾಭಿಭೂ. ಮತ್ತೆ ಭೋ ಅದು ಟೈಪ್ ಫಾರ್ಮೇ ಒಂದು ಕಡೆ ಮಾಡಿ ಎಲ್ಲ ಚೇಂಜ್ ಆಗೋಗ್ಬಿಟ್ಟಿದೆ. ಯಪ್ಪಸ್ಥಿತಿ ಸದಾ ವಿಷ್ಣು ಸಯೇಷ ಹೃದಯ ಸಂಸ್ಥಿತ. ಸ್ವಾತ್ಮಾನಂಚ ಗುಹಾ ಸಂಸ್ಥಂ ಸರ್ವಭೂತೈ ಸಹ ಅಭಿಭೂ. ಯಪ್ಪಸ್ಥಿತಿ ಸದಾ ವಿಷ್ಣು ಸಯೇಷ ಹೃದಯ ಸಂಸ್ಥಿತ. ಎಲ್ಲ ಕಡೆ ಇದ್ದು ಎಲ್ಲರ ಹೃದಯದಲ್ಲಿದ್ದು ಎಲ್ಲರನ್ನು ಯಾರು ನೋಡ್ತಾನಲ್ಲ ಅದೇ ದೇವರು ನಮ್ಮ ಹೃದಯದಲ್ಲೂ ಇದ್ದಾನೆ. ನಾವಿಬ್ಬರು ಒಂದೇ ಊರಿನವರು ಅಂತ ಹೇಳಿದರೆ ಹೇಗಾಗ್ತದ ಹಾಗೆ ಎಲ್ಲ ಕಡೆ ಇರ್ತಕ್ಕಂಥ ದೇವರು ಯಾರೋ ಮಮ ಸ್ವಾಮಿ ಸರ್ವಸ್ವಾಮಿ. ಸರ್ವಸ್ವಾಮಿಯಾದ ಪರಮಾತ್ಮನೇ ನಮಗೂ ಸ್ವಾಮಿಯಾಗಿದ್ದಾನಾದ್ದರಿಂದ ಎಲ್ಲರೂ ಒಬ್ಬೇ ಭಗವಂತನ ದಾಸರು. ಒಬ್ಬೇ ಭಗವಂತನ ದಾಸರು. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋರು ಎಲ್ಲದಕ್ಕೂ ಇದಲ್ಲ, ಅದಕ್ಕೆ ಮಾತ್ರ ಅಧೀನ. ಆದರೆ ದೇವರಿಗೆ ಎಲ್ಲರೂ ಅಧೀನ. ಯಾಕೆ ಅವನೊಬ್ಬನೇ ಸ್ವಾಮಿ ಆದ್ದರಿಂದ. ಯಥಾ ಅದೇ ಹೇಳ್ತಿರೋದು ಮಮಸ್ವಾಮಿ ಸರ್ವಸ್ವಾಮಿ, ಅದು ಅರ್ಥನೂ ಹೌದು. ಯಥಾ ಯಃ ಪಶ್ಯತಿ ಸ ಯಹ ಯಥಾಮುಖಾದಿಂದ್ರಶ್ಚಾಗ್ನಿಶ್ಚ ಇತ್ಯಾದಿನ ಜಾತಾ ಏವ ಇಂದ್ರಾದಯ ಕಶ್ಯಪಾತ್ ಪುನರ್ಜಾಯಂತೆ ತಥಾ ಭಗವತೋ ಬ್ರಹ್ಮ ಕಿಂತು ಅಜಾತಮೇವ ಅದ್ಭ್ಯ ಪೂರ್ವಂ ಅಜಾಯತ ಜನಯಾಮಾಸ ಅಜಾಯತೇತಿ ಜಗ್ನೇ ಬಹುಜ್ಞಮಿತಿವತ್ ಅಂತರಣೀತ ನಿಚೆ. ಯಥಾ ಮುಖಾದಿಂದ್ರಶ್ಚಾಗ್ನಿಶ್ಚ ಇತ್ಯಾದಿನ ಜಾತಾ ಏವ ಇಂದ್ರಾದಯ ಕಶ್ಯಪಾತ್ ಪುನರ್ಜಾಯಂತೆ. ದೇವತೆಗಳು ಇಂದ್ರದೇವರು ದೇವರ ಮಗನೂ ಹೌದು, ಬ್ರಹ್ಮದೇವರ ಮಗನೂ ಹೌದು, ಕಶ್ಯಪರ ಮಗನೂ ಹೌದು. ಇಂದ್ರ ಹುಟ್ಟಿದ ಅಂತ ಕೇಳಿದರೆ ಮೊದಲು ಅಲ್ಲಿ ಹುಟ್ಟಿದ್ದ ಇಂದ್ರ ಈಗ ಮತ್ತೆ ಇಲ್ಲಿ ಹುಟ್ಟಿರೋದು. ಆದ್ದರಿಂದ ಕಶ್ಯಪರ ಮಗ ಅಂದರೂ ತಪ್ಪಲ್ಲ, ಬೇಸಿಕ್ ಅಲ್ಲೇ ಉತ್ತರ ಕೊಡಬೇಕು. ಬಟ್ ಇದು ಸುಳ್ಳಲ್ಲ. ಯಾವ ಸ್ಟೇಜಲ್ಲಿ ಮಾತಾಡ್ತೆ ಅನ್ನೋದ್ರ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಕಶ್ಯಪಾತ್ ಪುನರ್ಜಾಯತೆ ನ ತಥಾ ಭಗವತೋ ಬ್ರಹ್ಮ. ಆದರೆ ಬ್ರಹ್ಮದೇವ್ರ ವಿಶೇಷ ಏನು ಗೊತ್ತಾ? ಬರೀ ದೇವ್ರ ಮಗ ಅವ್ರು, ಇನ್ನೊಬ್ಬರ ಮಗನಲ್ಲ ಅವರು. ಗೊತ್ತಾಯ್ತಾ? ಯಾಕೆ ಗೊತ್ತಾ? ಅವತಾರನೇ ಇಲ್ಲ ಒಂದು, ಮತ್ತು ಇನ್ನೊಮ್ಮೆ ಹುಟ್ಟೂ ಇಲ್ಲ ಅವರಿಗೆ. ಕಶ್ಯಪರಿಂದ ಎಲ್ಲರೂ ಹುಟ್ಟುತ್ತಾರೆ, ಆದರೆ ಬ್ರಹ್ಮದೇವ್ರು ಹುಟ್ಟೋದಿಲ್ಲ. ಗೊತ್ತಾಯ್ತಾ? ಆದ್ದರಿಂದಾಗಿ ಬರೀ ದೇವ್ರ ಮಗ ಅಂದರೆ ಯಾರಿಗೆ ಹೇಳಬೇಕು? ಬರೀ ದೇವ್ರ ಮಗ, ಬೇರೆಯವರಿಗೆ ಮಗ ಅಲ್ವೇ ಅಲ್ಲ. ಅದಕ್ಕೇನೆ ಸಾಕ್ಷಾತ್ ಆತ್ಮಜ ಅಂತ ಕರಿಬೇಕಾದ್ರೆ ಬ್ರಹ್ಮದೇವರನ್ನೇ ಕರಿಬೇಕು, ಬೇರೆಯವ್ರನ್ನ ಕರೆಯಕ್ಕೆ ಬರೋ. ವಾಯುದೇವರಿಗೆ ಅವತಾರ ಇದೆ, ಅದು ಅಂಡ ತಮ್ಮನೂ ಆಗ್ಬೋದು ಜೊತೆಗೆ. ಮೊದಲು ಬಿಟ್ಟುಬಿಡಿ, ಇಲ್ಲೂ ಕೂಡ ಹುಟ್ಟಿದ ಧರ್ಮ ಆದಮೇಲೆ ಹುಟ್ಟಿಸ್ತಾರೆ. ಈ ವ್ಯತ್ಯಾಸಗಳಿಂದ ಏನು ವ್ಯತ್ಯಾಸ ಆಗೋದಿಲ್ಲ, ಆ ಸ್ವರೂಪ ಮಹಿಮೆ ವ್ಯತ್ಯಾಸ ಆಗೋದಿಲ್ಲ. ಬಟ್ ಈ ರೀತಿ ವ್ಯತ್ಯಾಸ ಒಪ್ಪಬೇಕು ನಾವು. ಸ್ವರೂಪ ಮಹಿಮೆ ವ್ಯತ್ಯಾಸ ಒಪ್ಪದೇನೆ ಈ ರೀತಿ ವ್ಯತ್ಯಾಸ ಒಪ್ಪಬೇಕು. ಬ್ರಹ್ಮದೇವರಿಗೆ ಚಾನ್ಸೇ ಇಲ್ಲ. ಯಾತಕ್ಕೆ? ಒಂದೇ ಸರ್ತಿ ಹುಟ್ಟಿದವರು, ಪರಮಾತ್ಮನ ಮಕ್ಕಳಾಗಿ ಹುಟ್ಟಿದ್ದಾರೆ. ಯಾವಾಗಲೂ ಸೀನಿಯರ್ ಮೋಸ್ಟೇ ಪ್ರತಿ ಸರ್ತಿ ಕೂಡ. ಯಾವ ಸ್ಟೇಜಲ್ಲೂ ಅವ್ರು ಏನಾಗೋದಿಲ್ಲ, ಯಾವುದರಲ್ಲೂ ಜೂನಿಯರ್ ಆಗೋದಿಲ್ಲ. ಇದು ಅವ್ರ ವಿಶೇಷ. ಅದಕ್ಕೆ ಬ್ರಹ್ಮದೇವರ ವಿಶೇಷ ತಥಾ ಭಗವತೋ ಬ್ರಹ್ಮನ. ಯಾಕೆ ಇಂದ್ರ ಹುಟ್ಟಿದ್ದಿದೆಯಲ್ಲ ಈಗಾಗಲೇ ಕಶ್ಯಪರ ಮಗ ಅಂತ ಗೊತ್ತು. ಹೌದು, ಬ್ರಹ್ಮದೇವ್ರು ಹೇಗೆ ಹೇಳ್ತೀರಾ? ಬ್ರಹ್ಮದೇವ್ರು ಹೇಳ್ತೀರಾ ಅಂತ ಕೇಳಿದ್ದ. ಅದನ್ನು ಹೇಳ್ತಿರೋದು ಆಚಾರ್ಯರೀಗ. ಗೊತ್ತಾಯ್ತಾ? ಬ್ರಹ್ಮದೇವರ ಮಗ ರುದ್ರದೇವರ ಮಗ, ಬ್ರಹ್ಮದೇವರ ಮಗ. ಆ ರುದ್ರದೇವರು ಮತ್ತೆ ಹುಟ್ಟುತ್ತಾರೋ, ವಾಯುದೇವ್ರ ಮಗನಾಗಿ ಹುಟ್ಟುತ್ತಾರೆ ಮತ್ತೆ. ಬ್ರಹ್ಮದೇವರು ಹಾಗಿಲ್ಲ. ಆದ್ದರಿಂದ ಒಂದೇ ಸತ್ತು ಹುಟ್ಟಿದವರು. ಅಜಾಯತ ಇತಿ ಜಜ್ಞೆ ಇತಿ ಬಹುಜ್ಞಮಿತಿ ವತ ಅಂತರ್ಣೀತ. ಅಜಾಯತ ಅಂತ ಹೇಳಿದರೆ ಹುಟ್ಟಿದ ಅಲ್ಲ, ಹುಟ್ಟಿಸಿದ್ರು ಅಂತ ಅರ್ಥ. ಅದಕ್ಕೆ ಅಂತರ್ಣೀತ ಡಿಚ್. ಅವನೇನ್ರಿ ಬೆಂಗಳೂರಲ್ಲಿ ಮನೆ ಕಟ್ಟಿಬಿಟ್ಟ ಅಂತ. ಅವನೇ ಕಟ್ಟಿದ್ದ ಮನೆನಾ? ಅದು ಕಟ್ಟಿದ ಅಂಬೋದಕ್ಕೇನರ್ಥ? ಕಟ್ಟಿಸಿದ ಅಂತ ಅರ್ಥ. ಮತ್ತು ಕಟ್ಟಿದ ಅಂತ ಯಾಕೆ ಹೇಳ್ತಾರೆ?
ಓನರ್ ದೃಷ್ಟಿಯಿಂದ ಫೈನಾನ್ಸ್ ಬೈ ಅದಕ್ಕೆ ಹೇಳ್ತಾರೆ ಹೊರತು ಏನಲ್ಲ ಅದು ತಾನೇ ಕಟ್ಟಿದ ಅಂತ ಯಾವ ಬೇಸನ್ನಾದ ಪಾಪ ಕೇಳ್ತಾರೆ, ಯಾವ ಬೇಸನ್ನಾದ ನನಗೆ ಏನು ಬರ್ತಾ ಇದ್ದಿಲ್ಲ ಅಂತ ಕೇಳಿದ್ರೆ ಆ ಶಬ್ದಕ್ಕೆ ಅರ್ಥ ಅದು ಗೊತ್ತಾಯ್ತಾ? ಆ ಅಲ್ಲ, ಅಂತರ್ನೀತ ನಿಚ್ ಎಲ್ಲಿ ಉಪಯೋಗಿಸ್ತಾರೆ ಅನ್ನೋದಕ್ಕೆ ಸಾಕ್ಷಿ. ಅಂತರ್ನೀತ ನಿಚ್ ಅಂದ್ರೆ ಏನು? ಮಾಡಿದನು, ಮಾಡಿಸಿದನು. ಇದೇನು ಕಾಜಲ್ ಫಾರಮ್ ಅಂತ ಕರೀತಾರೆ. ತಾನು ಮಾಡಿದರೆ ಮಾಡೋದು, ಕಾಜಲ್ ಮಾಡಿಸಿದ್ದಕ್ಕೆ ಕಾಜಲ್ ಫಾರಮ್ ಅಂತ ಹೆಸರು, ಇನ್ನೊಬ್ಬರಿಂದ ಮಾಡಿಸೋದು. ಗೊತ್ತಾಯ್ತಾ? ಅದಕ್ಕೆ ಹುಟ್ಟಿದ ಅಂದರೆ ಹುಟ್ಟಿದ ಅಲ್ಲ, ಹುಟ್ಟಿಸಿದ ಅಂತ ಅರ್ಥ. ಅಜಾಯತ ಅಂದರೆ ಹುಟ್ಟಿದ ಅಂತ ಅರ್ಥ ಆಗಿಬಿಡುತ್ತೆ, ಅಲ್ಲ ಹುಟ್ಟಿಸಿದ ಅಂತ ಅರ್ಥ ಮಾಡೋದು ಅಂತ ತುಂಬ ಪ್ರಯೋಗ ಇರೋದನ್ನ ಮಾತಾಡ್ತಾರೆ. ಈ ವ್ಯತ್ಯಾಸ ಎಲ್ಲ ಅದಕ್ಕೆ ವ್ಯಾಕರಣ ಯಾತಕ್ಕೆ, ಇದಕ್ಕೆಲ್ಲ ವ್ಯಾಕರಣ ಬೇಕು. ಪ್ರತಿಯೊಂದಕ್ಕೂ ನೋಡ್ತಾ ತಲೆ ಕೆಟ್ಟು ಹೋಗಿಬಿಡುತ್ತೆ. ಸೂಕ್ಷ್ಮ ವಿಚಾರ ಬಂದಾಗ ವ್ಯಾಕರಣ ಏನು ಮಾಡುತ್ತೆ ನೋಡಿ, ಆಚೆ ಎಲ್ಲ ಕಡೆ ಬರಲಿಕ್ಕೆ ಹೋಗೋದಿಲ್ಲ. ಕೆಲವೆಲ್ಲ ಇದು ಸಣ್ಣ ವ್ಯಾಖ್ಯಾನ ಬರುತ್ತೆ. ಬ್ರಹ್ಮಸೂತ್ರಕ್ಕೆ ಅರ್ಥ ಬರಿಬೇಕಾದ್ರೆ, ಗೀತಾಗೆ ಬರಿಬೇಕಾದ್ರೆ ಬೇರೆ ಇರುತ್ತಲ್ಲ, ಸ್ಕೂಲ್ ನೋಟ್ಸಿಂದ ಬರೆದಿರ್ತಾರೆ, ಹಾಗೆ ಬರಿಬಾರ್ದು. ಎಲ್ಲಿ ಬರುತ್ತೋ ಆ ಪ್ರಸಂಗ ಬಂದ ಮಾತ್ರ ಹೈಲೈಟ್ ಮಾಡ್ತಾರೆ. ಉಳಿದಂತೆ ಗೊತ್ತಿರಬೇಕು, ಅವೆಲ್ಲ ನಿರ್ಧಾರ ಅವನೀಗ. ಈ ಸೂಕ್ಷ್ಮ ವಿಚಾರಕ್ಕೆ ಮಾತ್ರ ಬೇಕು. ಇದು ಕೂಡ ಪ್ರಮೇಯ ಕೆಟ್ಟೋಗ್ಬಿಡುತ್ತೆ ಇಲ್ಲದೆ ಹೋದರೆ, ಈ ಅರ್ಥ ಹೇಳದೆ ಹೋದರೆ ಪ್ರಮೇಯನೇ ಹೋಗ್ಬಿಡುತ್ತೆ. ಅದಕ್ಕೆ ಹೇಳಬೇಕದು. ಸುಮ್ಮನೆ ಹೇಳ್ತಾ ಕೊಡೋದಿಲ್ಲ. ಅವ್ರು ಹೇಳಿದ್ರು ಒಂದು ಕಾರಣ ಇರಬೇಕು ಅಂತ ಅರ್ಥ. ಚಿಕ್ಕ ಮಕ್ಕಳಿಗೆ ಹೇಳ್ತಾ ಇದ್ದರೆ ಅದು ತಿಳಿಸೋದೇ ಕಾರಣ, ಬೇರೆ ಕಾರಣ ಅಲ್ಲ. ತಿಳಿದವ್ರಿಗೆ ಹೇಳೋದಿಲ್ಲ, ತಿಳಿದೇ ಇದ್ದವರಿಗೆಲ್ಲ. ಅವರಿಗೆ ಹೈಲೈಟ್ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ, ವಿಶೇಷ ಎನ್ಲೈಟ್ಮೆಂಟ್ ಮಾಡಲಿಕ್ಕೆ ಇಂಥದ್ದೆಲ್ಲ ಹೇಳ್ತಾರೆ. ಅದಕ್ಕೆ ನಾಳೆ ಎಲ್ಲ ಕಡೆ ಮಾಡಬಾರ್ದು, ಕೆಲವು ಕಡೆ ಮಾಡೋ, ಕೆಲವು ಕಡೆ ಮಾಡಿ, ಎಲ್ಲ ಕಡೆ ಬಜಿತಾ ಬಿಡುತ್ತಾಗ. ಬ್ರಹ್ಮದೇವ್ರು ಹುಟ್ಟಿದ್ರೆ ಹೇಳಬೇಕು, ದೇವ್ರು ಹುಟ್ಟಿದ ಹೇಳಬಾರ್ದು. ಅಲ್ಲಿ ಯಾರ ಬಗ್ಗೆ ಪ್ರಸಂಗ ಬರುತ್ತೋ ಅಲ್ಲಿ ಮಾತ್ರ ಚೇಂಜ್ ಮಾಡಬೇಕು, ಎಲ್ಲ ಕಡೆ ಚೇಂಜ್ ಮಾಡಿದರೆ ಹೋಯ್ತು. ಅದೇ ರೀತಿಯೇ ನಾವು ಮಾಡಿದೆ ಅಂತ ಎಲ್ಲಿ ಹೇಳ್ತೇವೋ ನಾವು ಮಾಡಿಸ್ದೆ ಅಂತ ಹೇಳಬೇಕು, ಅದು ಇಂಪಾರ್ಟೆಂಟ್. ಎಲ್ಲ ಕಾಲಕ್ಕೆ ಏನು ಸೇರಿಸ್ಕೋಬೇಕು ನಾವೀಗ? ಮಾಡಿಸುವ, ನೋಡಿಸುವ. ಆದ್ದರಿಂದ ಎಲ್ಲ ದೇವರೇ ಮಾಡ್ತಾರೆ. ಇದು ಅಲ್ಟಿಮೇಟ್. ಉಳಿದವ್ರಿಗೆ ಹಾಗಲ್ಲ, ರೋಲ್ ನೋಡ್ಕೊಂಡು ಹೇಳಬೇಕಷ್ಟೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲ.